ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಪುಕಿನ್ಕೆರೆ. ರಾಜ್ಯಪಾಲರ ಭಾಷಣದ ವಿಷಯ ಈಗ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾ ಇದೆ. ಕಾಂಗ್ರೆಸ್ ಮತ್ತು BJP ನಡುವೆ ಹೊಸದೊಂದು ವಾಕ್ ಸಮರಕ್ಕೆ ಮುನ್ನುಡಿಯನ್ನು ಬರೆದಿದೆ. ಅದರಲ್ಲೂ ಈಗ ಸದನ ನಡೀತಿರೋದ್ರಿಂದ ಸದನದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು, ಮುಜುಗರ ಉಂಟು ಮಾಡಬೇಕು ಅಂತೇಳಿ BJP ನಾನಾ ರೀತಿಯ ಪ್ರಯತ್ನವನ್ನು ಪಡ್ತಿದೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಚಿವ HK ಪಾಟೀಲ್, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ, ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಮತ್ತು ವಿಧಾನ ಪರಿಷತ್ ಸದಸ್ಯ ರವಿ, ಈ ಮೂವರನ್ನು ಕೂಡ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಮೇಲ್ಮನೆಯಲ್ಲಿ ಸಭಾಧ್ಯಕ್ಷರಿಗೆ ಮತ್ತು ಕೆಳಮನೆಯಲ್ಲಿ ಸ್ಪೀಕರ್ಗೆ BJP ಒತ್ತಡವನ್ನು ಹೇರ್ತಾ ಇದೆ, ಮನವಿಯನ್ನು ಮಾಡ್ತಾ ಇದೆ. ಇದಕ್ಕೆ ಚರ್ಚೆ ಆಗಲೇಬೇಕು ಅಂತ ಪಟ್ಟಿಡಿದು ಕುಳಿತಿದೆ. ಇದಕ್ಕೆ ಕಾಂಗ್ರೆಸ್ ಈಗ ಬೇರೆ ರೀತಿಯ ಪ್ರತ್ಯಸ್ತ್ರವನ್ನು ಹೂಡ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿವರೆಗೆ ಕಾಂಗ್ರೆಸ್ ಏನು ಹೇಳ್ತಾ ಇತ್ತು, ಸರ್ಕಾರ ಸಿದ್ಧಪಡಿಸಿದಂಥ ಭಾಷಣವನ್ನು ಓದುವುದು ರಾಜ್ಯಪಾಲರ ಸಾಂವಿಧಾನಿಕ ಕರ್ತವ್ಯ, ಅದನ್ನು ಮಾಡಬೇಕು, ಅದನ್ನು ಮಾಡಿಲ್ಲ, ಆ ಮೂಲಕ ಸಂವಿಧಾನಕ್ಕೆ ಅಪಚಾರ ಎಸಗಿದ್ದಾರೆ ಅಂತ ಹೇಳ್ತಾ ಇದ್ದರು ಕಾಂಗ್ರೆಸ್ ನಾಯಕರು. ಆದರೆ ಈಗ ರಾಜ್ಯಪಾಲರು ರಾಷ್ಟ್ರಗೀತೆ ಮುಗಿಯುವವರೆಗೆ ಇರದೆ ಮಧ್ಯನೇ ಹೋಗಿ ಅವಮಾನವನ್ನು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ಮೂಲಕ BJPಯ ಈ ಸಸ್ಪೆಂಡ್ ಅಸ್ತ್ರಕ್ಕೆ ಕಾಂಗ್ರೆಸ್ ಅಗೌರವ ಎನ್ನುವಂತಹ ಪ್ರತ್ಯಸ್ತ್ರವನ್ನು ಹೂಡ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈಗ ಸದನ ನಡೀತಾ ಇದೆ. ಸದನದಲ್ಲಿ ಮೊದಲನೇದಾಗಿ ಈ ಸದನ ಕರೆದಿರೋದೇ ಮನ್ರೇಗಾ ಬದಲಿಗೆ BB ರಾಮ್ಜಿ ಏನು ಕಾಯ್ದೆಯನ್ನು ತಂದಿದೆಯಲ್ಲ ಕೇಂದ್ರ ಸರ್ಕಾರ, ಅದಕ್ಕೆ ಸಂಬಂಧಪಟ್ಟಂತೆ ಖಂಡನಾ ನಿರ್ಣಯವನ್ನು ಮಾಡಬೇಕು ಅಂಥೇಳಿ ಸದನವನ್ನು ಕರೆದಿದ್ದಾರೆ. ಆದರೆ ಅದು BJPಗೆ ಆಗಬಾರ್ದೇ ಇರುವಂಥ ವಿಷಯ, ಯಾಕೆಂದರೆ ಕೇಂದ್ರ ಸರ್ಕಾರ ಅದನ್ನು ಮಾಡಿರುವಂಥದ್ದು. ಅದೇ ಕಾರಣಕ್ಕೋಸ್ಕರ ರಾಜ್ಯಪಾಲರು ಈ ಭಾಷಣವನ್ನು ಓದಲ್ಲ ಅಂತೇಳಿದರು. ಈ BB ರಾಮ್ಜಿ ಮಸೂದೆಗೆ ಸಂಬಂಧಪಟ್ಟಂತೆ ಒಟ್ಟು 11 ಪ್ಯಾರಾಗಳಿದ್ದು ಅವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಇದ್ದು, ಅದೇ ಕಾರಣಕ್ಕೆ ರಾಜ್ಯಪಾಲರು ಅದನ್ನು ನಾನು ಓದಲ್ಲ ಅಂತ ಹೇಳಿ ಅರ್ಧಕ್ಕೆ ಮೊಟಕುಗೊಳಿಸಿ ಹೋಗ್ಬಿಟ್ಟಿದ್ದಾರೆ. ಈಗ ಕಾಂಗ್ರೆಸ್ ನಾಯಕರು ಈ ವಿಷಯವನ್ನು ಹೆಚ್ಚು ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವರಿಗೆ ಚರ್ಚೆ ಮಾಡಲಿಕ್ಕೆ ಬಿಡಬಾರ್ದು ಅಂತೇಳಿ BJPಯವರು ಏನು ಮಾಡಿದ್ದಾರೆ ಅಂದರೆ ರಾಜ್ಯಪಾಲರಿಗೆ ಅಗೌರವ ತೋರಿದ್ದಾರೆ. ಆ ಕಾರಣಕ್ಕೋಸ್ಕರ ಸಂಸದೀಯ ವ್ಯವಹಾರಗಳ ಸಚಿವರಾದಂತಹ HK ಪಾಟೀಲ್, ಹಿರಿಯ ವಿಧಾನ ಪರಿಷತ್ ಸದಸ್ಯರಾದಂಥ BK ಹರಿಪ್ರಸಾದ್ ಮತ್ತು ರವಿ, ಈ ಮೂರನ್ನು ಸಸ್ಪೆಂಡ್ ಮಾಡಿ ಅಂತ ಕುಳಿತಿದ್ದಾರೆ. ಅಂದರೆ ಈ ಸಸ್ಪೆಂಡ್ ಮಾಡುವವರೆಗೆ ನಾವು ಚರ್ಚೆ ಮುಂದೋಗ್ಲಿಕ್ಕೆ ಬಿಡಲ್ಲ ಅಂತೇಳಿ. ಅಂದರೆ ಅವ್ರಿಗೆ ಆ್ಯಕ್ಚುಲಿ ಚರ್ಚೆ ಆಗೋದು ಬೇಕಾಗಿಲ್ಲ, ಅದಕ್ಕೋಸ್ಕರ ಈ ವಿಷಯವನ್ನು ಇಟ್ಕೊಂಡಿದ್ದಾರೆ. ಇದಕ್ಕೀಗ ಕಾಂಗ್ರೆಸ್ ಕೌಂಟರ್ ಸ್ಟ್ರಾಟಜಿಯನ್ನು ಮಾಡ್ತಿದೆ. ಏನಪ್ಪ ಅಂತಂದರೆ, ರಾಜ್ಯಪಾಲರು ರಾಷ್ಟ್ರಗೀತೆ ಆಗುವವರೆಗೆ ಇರಬೇಕಾಗಿತ್ತು ಸದನದಲ್ಲಿ, ಅದು ಕೂಡ ಅವರ ಕರ್ತವ್ಯ. ರಾಷ್ಟ್ರಗೀತೆಗೆ ಎಲ್ಲರೂ ಗೌರವ ಸೂಚಿಸಬೇಕು. ರಾಷ್ಟ್ರಗೀತೆ ಮುಗಿಯುವವರೆಗೆ ಯಾರೂ ಕೂಡ ಸದನ ಬಿಟ್ಟು ಹೊರಗಡೆ ಹೋಗುವಂತಿಲ್ಲ ನಿಯಮಾವಳಿಗಳ ಪ್ರಕಾರ. ಆದರೆ ಅವ್ರು ಹೋಗಿದ್ದಾರೆ, ಆ ಮೂಲಕ ರಾಷ್ಟ್ರಗೀತೆಗೆ ಅಗೌರವವನ್ನು ತೋರಿದ್ದಾರೆ. ಅವರು ಮೊದಲು ಕ್ಷಮೆ ಕೇಳಲಿ ಅಂತೇಳಿ ಕಾಂಗ್ರೆಸ್ನವರೀಗ ಪಟ್ಟಾಕ್ತಿದ್ದಾರೆ. ಅಂದರೆ ಇವರು ಕೂಡ BJPಯನ್ನು ಇಕ್ಕಟ್ಟಿಗೆ ಸಿಲುಕಿಸ್ಬೇಕು, BJPಯವರು ಬಿಟ್ಟಿರುವಂಥ ಸಸ್ಪೆಂಡ್ ಅಸ್ತ್ರವನ್ನು ಅವರೇ ವಾಪಸ್ ಪಡ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ರೀತಿ ಪ್ರತಿತಂತ್ರವನ್ನು ಹೂಡ್ತಿದ್ದಾರೆ. ನಿನ್ನೆ ಇಡೀ ದಿನ ಇದೇ ರೀತಿ ಚರ್ಚೆ ಆಗಿದೆ. ಮೇಲ್ಮನೆ ಕೆಳಮನೆ ಎರಡೂ ಮನೆಗಳಲ್ಲಿ ಗಲಭೆ ಆಗಿದೆ, ಗದ್ದಲ ಆಗಿದೆ, ಗೊಂದಲ ಆಗಿದೆ. ಮಧ್ಯ ಸದನವನ್ನು ಮುಂದೂಡಲಾಯಿತು, ಮತ್ತೆ ಸೇರಿದ್ರು, ಮತ್ತೆ ಗದ್ದಲ, ಇವೇ ಆಗಿದ್ದಾವೆ. ಈಗ ಮಂಗಳವಾರ ಮತ್ತೆ ಸದನ ಸೇರುತ್ತೆ. ಸದನ ಸೇರಿದಂಥ ಸಂದರ್ಭದಲ್ಲಿ ಆಗ ಸ್ಪೀಕರು ಅಲ್ಲಿ ರೂಲಿಂಗ್ ಕೊಡಬೇಕು, ಇಲ್ಲಿ ಸಭಾಪತಿ ರೂಲಿಂಗ್ ಕೊಡಬೇಕು. ಏನು ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ. ಸ್ಪೀಕರ್ ಹೇಳಿದರೆ ನಾನು ಏನೇನು ಚರ್ಚೆ ಆಗಿದೆ ಎಲ್ಲ ನೋಡಿ ನಾನು ರೂಲಿಂಗ್ ಕೊಡ್ತೀನಿ ಅಂತ. ಮತ್ತು ಸಭಾಪತಿ ಹೇಳ್ತಿದ್ದಾರೆ ನಾನು ಅದನ್ನು ಪರಿಶೀಲಿಸ್ತೀನಿ ಮತ್ತು ಅದು ಕಮಿಟಿ ಮಾಡಿ ತೀರ್ಮಾನ ತೆಗೆದುಕೊಳ್ತೀವಿ ಅಂತ, ನೀತಿ ನಿರೂಪಣಾ ಸಮಿತಿಗೆ ಕೊಡ್ತೀನಿ ಅಂತ. ಬಟ್ ಕೊಡ್ತಾರಾ ಇಲ್ವಾ? ಎಲ್ಲಕ್ಕಿಂತ ಮುಖ್ಯವಾಗಿ BSC ಅಂದರೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಒಂದು ಸಭೆ ಮಾಡಿ ಅಲ್ಲೇನಾದ್ರು ಇಶ್ಯೂನ ಸೆಟ್ಲ್ ಮಾಡ್ಕೊಳ್ತಾರಾ? ಯಾಕೆಂದರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 4 ದಿನ ಉಳಿದಿದೆ. 4 ದಿನದಲ್ಲಿ ರಾಜ್ಯಪಾಲರ ಭಾಷಣದ ಬಗ್ಗೆ ಚರ್ಚೆ ಆಗಬೇಕು, ವಂದನಾ ನಿರ್ಣಯ ಆಗಬೇಕು, ಪ್ಲಸ್ BB ರಾಮ್ಜಿ ಮಸೂದೆ ಬಗ್ಗೆ ಚರ್ಚೆ ಆಗಬೇಕು. ಇದಿಷ್ಟೆಲ್ಲ ಆಗಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಸರ್ಕಾರ ಕೂಡ ಬಹಳ ಪಟ್ಟಿಡಿದು ಕೂರಕ್ಕಾಗಲ್ಲ. ಅದೇ ರೀತಿ BJPಯವರು ಕೂಡ
ಈಗ ಫಾರ್ ಎಕ್ಸಾಂಪಲ್ ಹಿಂಗೆ ಗಲಾಟೆ ಮಾಡೋ ವಾಕೌಟ್ ಮಾಡಿ ಅವ್ರು ಏನಾದ್ರು ಹೋದ್ರೆ ಇವ್ರಿಗೆ ಇಷ್ಟ ಬಂದಂಗೆ ಇವ್ರು ಚರ್ಚೆ ಮಾಡ್ಕೊಳ್ತಾರೆ ಆಡಳಿತ ಪಕ್ಷದವರು. ಹಂಗಾಗಿ BJPಯವರು ಕೂಡ ಪ್ರತಿಭಟನೆ ಮಾಡಿಬಿಡ್ತೀವಿ, ನಾವು ಹೊರಗಡೆ ಹೋಗ್ಬಿಡ್ತೀವಿ ಅಂತ ಆಗಲ್ಲ. ಗಲಾಟೆ ಮಾಡಿ ಅವ್ರು ವಾಕೌಟ್ ಮಾಡದೆ ಅಲ್ಲೇ ಇದ್ದರೂ ಕೂಡ ಆ ಗಲಾಟೆ ನಡುವೆ ಸದನ ನಡೆಸ್ತೀನಿ ಅಂದರೆ ಏನು ಮಾಡೋಕ್ಕಾಗತ್ತೆ ಅವರು? ಸೊ ಇದು ಪರಿಸ್ಥಿತಿ. ಹಂಗಾಗಿ ಈಗ BJPಯ ಈ ಅಸ್ತ್ರಕ್ಕೆ ಕಾಂಗ್ರೆಸ್ ಈ ರೀತಿಯ ಈ ರಾಜ್ಯಪಾಲರೇ ಅಗೌರವ ತೋರಿದ್ದಾರೆ ಅನ್ನುವಂಥ ಪ್ರತಿಸ್ತ್ರ ಹೂಡಿದಾರಲ್ಲ, ಅದರಿಂದಾಗಿ ಈಗ ಸ್ವತಃ BJP ಇಕ್ಕಟ್ಟಿಗೆ ಸಿಲುಕಿದಂತಾಗಿದೆ. ಮಂಗಳವಾರ BJP ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅಂತ ನೋಡಬೇಕು. ಆಯಿತು, ಅದನ್ನ ಆಮೇಲೆ ನೀವು ನಿಧಾನಕ್ಕೆ ಯೋಚನೆ ಮಾಡಿ ಪರಿಶೀಲನೆ ಮಾಡಿ ತೀರ್ಮಾನ ಮಾಡಿ ಅಂತೇಳಿ ಬೇರೆ ಚರ್ಚೆಗೆ ಹೋಗ್ತಾರಾ ಇಲ್ವಾ, ಗಲಾಟೆ ಮಾಡ್ತಾರಾ, ವಾಕೌಟ್ ಮಾಡ್ತಾರಾ, ಏನು ಮಾಡ್ತಾರೆ ಅನ್ನೋದು ನೋಡಬೇಕು. ಅದರ ಆಧಾರದ ಮೇಲೆ ಮಂಗಳವಾರದಿಂದ ಮುಂದಿನ 4 ದಿನ ಯಾವ ರೀತಿ ಅಧಿವೇಶನ ನಡೆಯುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಒಟ್ಟಿನಲ್ಲಿ ಈ ಸರಿಯ ಅಧಿವೇಶನ, ಜಂಟಿ ಅಧಿವೇಶನ ಸುಗಮವಾಗಿ ನಡೆಯುವಂತಹ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಒಂದು VBG ರಾಮ್ಜಿ ಮಸೂದೆಗೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ಆಗಬೇಕಿತ್ತಲ್ವ. ಅದೊಂದು ಕೇಂದ್ರ ಸರ್ಕಾರದ ಮಹತ್ವದ ಒಂದು ಕಾಯ್ದೆ, ಅದು ಜನವಿರೋಧಿ ಅನ್ನೋದು ಕಾಂಗ್ರೆಸ್ನ ನಿಲುವು. ಅದು ಜನಪರವಾಗಿದ್ದರೆ BJP ನಾಯಕರು ಅದು ಜನಪರವಾಗಿದೆ ಅಂತೇಳಿ ಕನ್ವಿನ್ಸ್ ಮಾಡಬೇಕು, ಜನಕ್ಕೆ ಕನ್ವಿನ್ಸ್ ಮಾಡಬೇಕಿತ್ತು. ಅದಕ್ಕೆ ಸದನ ಅನ್ನೋದು ಬಹಳ ಒಳ್ಳೆಯ ವೇದಿಕೆ ಆಗಿತ್ತು. ಆ ಮೂಲಕ ಕನ್ವಿನ್ಸ್ ಮಾಡಬೇಕು ಮುಂದಾದರೂ ಕೂಡ. ಇವರಿಗೆ ಏನು ಜನವಿರೋಧಿ ಅಂತ ಇವ್ರು ಏನು ಅಂದ್ಕೊಳ್ತಿದ್ದಾರೆ ಕಾಂಗ್ರೆಸ್ ನಾಯಕರು, ಅವರು ಈ ಹೊಸದಾಗಿ ಕೇಂದ್ರ ಸರ್ಕಾರ ತರ್ತಿರುವಂಥ ಕಾಯ್ದೆ ಯಾವ ರೀತಿಯಲ್ಲಿ ಜನವಿರೋಧಿ, ಯಾವ ಪ್ರಮಾಣದಲ್ಲಿ ಜನವಿರೋಧಿ, ಹಿಂದೆ ಇದ್ದಂತಹ ಮನ್ರೇಗಾ ಯಾವ ರೀತಿಯಲ್ಲಿ ಬಡ ಜನರ, ಗ್ರಾಮೀಣ ಜನರ ಆರ್ಥಿಕ ಶಕ್ತಿಗೆ ಮೂಲ ಆಗಿತ್ತು, ಅದು ಹೇಗೆ ಪರಿಣಾಮಕಾರಿಯಾಗಿತ್ತು ಅನ್ನೋದನ್ನು ಅವರು ಕೂಡ ಎಕ್ಸ್ಪ್ಲೇನ್ ಮಾಡಬೇಕು. ಈ ರೀತಿ ವಿಷಯಾಧಾರಿತವಾಗಿ ಚರ್ಚೆ ಆಗಲಿ, ಅದು ಒಂದಿನ ಅಲ್ಲ, 2 ದಿನ ಆಗಲ್ಲ, ಎಷ್ಟು ದಿನನಾದರೂ ಚರ್ಚೆ ಆಗಲಿ, ಚರ್ಚೆ ಮಾಡಬೇಕು. ಚರ್ಚೆ ಆದರೆ ತಾನೇ ಏನಾದರೂ ಹೊಸದೊಂದು ಯೋಚನೆ ಚಿಂತನೆಗಳು ಹೊರಗೆ ಬರಲಿಕ್ಕೆ ಸಾಧ್ಯ. ಪ್ಲಸ್ ಅದರ ಆಧಾರದ ಮೇಲೆ ಹೊಸ ಕಾಯ್ದೆಗಳನ್ನು ರೂಪಿಸಲಿಕ್ಕೆ ಸಾಧ್ಯ, ಹೊಸ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಸಾಧ್ಯ. ಆ ರೀತಿಯ ಆರೋಗ್ಯಕರವಾದಂಥ ಚರ್ಚೆಗೆ ಅವಕಾಶವನ್ನು ನೀಡದೆ ಅನವಶ್ಯಕವಾಗಿ ಗೊಂದಲವನ್ನು ಉಂಟು ಮಾಡ್ತಾ, ಗದ್ದಲವನ್ನು ಉಂಟು ಮಾಡ್ತಾ, ಸಂಘರ್ಷಕ್ಕಿಳಿದು ಈ ರೀತಿ ತಮ್ಮದೇನೋ ರಾಜಕೀಯ ಅಜೆಂಡಾಗಳಿಗೆ ಸದನವನ್ನು ಬಲಿ ಕೊಡ್ತಿರೋದಿದೆಯಲ್ಲ, ಇದು ಖಂಡಿತ ಒಳ್ಳೆಯ ಬೆಳವಣಿಗೆ ಅಲ್ಲ. ಪೊಲಿಟಿಕಲಿ ಕಾಂಗ್ರೆಸ್ನವ್ರು BJPಯವ್ರು ಏನಾದರೂ ಆಗಲಿ, ಫೈನಲಿ ಕರ್ನಾಟಕದ ಜನ ಮುಖ್ಯ, ಕರ್ನಾಟಕದ ಅಭಿವೃದ್ಧಿ ಮುಖ್ಯ, ಅದು ಆಗಬೇಕು. ಆ ಕಾರಣಕ್ಕೋಸ್ಕರ ಚರ್ಚೆ ಆಗಬೇಕು. ನೀವು ಇದೊಂದೇ ವಿಷಯಕ್ಕೆ ಅಂತ ಸಂಬಂಧಪಟ್ಟಿದ್ದಲ್ಲ, ಎಲ್ಲ ವಿಷಯಗಳಲ್ಲೂ ಕೂಡ ಆರೋಗ್ಯಕರವಾದ ಚರ್ಚೆ ಆಗಬೇಕು. ಆ ರೀತಿ ಚರ್ಚೆ ಮಾಡಿ ಸೂಕ್ತವಾದಂಥ ತೀರ್ಮಾನ ಮಾಡಲಿಕ್ಕೋಸ್ಕರನೇ ಆ ಸದನ ಇರೋದು. ಆ ಮೂಲ ಉದ್ದೇಶವನ್ನೇ ಮರ್ತಂತಿದೆ ನಮ್ಮ ಜನಪ್ರತಿನಿಧಿಗಳು. ಪ್ರತಿಪಕ್ಷಗಳು ಅಂದರೆ ಬರೀ ವಿರೋಧ ಮಾಡೋದಷ್ಟೇ ಅಲ್ಲ, ಅವರು ಚರ್ಚೆ ಮಾಡಬೇಕು. ವಿರೋಧ ಸಕಾರಾತ್ಮಕವಾಗಿರಬೇಕು, ಆರೋಗ್ಯಕರವಾಗಿರಬೇಕು, ಅಭಿವೃದ್ಧಿಯ ದೃಷ್ಟಿಯಿಂದ ಇರಬೇಕು. ಸೊ ಇದು ಆಶಯ. ಆದರೆ ಹಂಗೆ ಆಗ್ತಿಲ್ಲ, ನಮ್ಮ ರಾಜಕಾರಣಿಗಳು ಹಂಗೆ ಮಾಡ್ತಿಲ್ಲ. ಹೀಗೆ ಅವರು ಸಸ್ಪೆಂಡ್ ಅನ್ನುವಂಥ ಅಸ್ತ್ರವನ್ನು ಅವ್ರು ಬಳಸ್ತಾ ಇದ್ದಾರೆ BJPಯವರು. ಕಾಂಗ್ರೆಸ್ನವರು ರಾಜ್ಯಪಾಲರು ಅಗೌರವ ತೋರಿದ್ದಾರೆ ಅಂತೇಳಿ ಮಾಡ್ತಿದ್ದಾರೆ. ರಾಜ್ಯಪಾಲರು ಅಗೌರವ ತೋರಿದ್ರಾ ಇಲ್ವಾ, ಆಮೇಲೆ ಓಕೆ, ರಾಜ್ಯಪಾಲರ ವಿರುದ್ಧ ಏನು ಮಾಡ್ಲಿಕ್ಕೆ ಸಾಧ್ಯ, ಏನೋ ಒಂದು ಖಂಡನ ನಿರ್ಣಯ ಮಾಡಿ, ಒಂದು ನಿರ್ಣಯ ಪಾಸ್ ಮಾಡಿ, ಅಥವಾ ಅವ್ರಿಗೊಂದು ಪತ್ರ ಬರೆದು ಇನ್ನೊಂದು ಮಾಡಿ ಸದನ ಮುಂದೆ ಹೋಗಿ ಬಿಡಬೇಕು. ಕಾಂಗ್ರೆಸ್ನು ಮತ್ತು ಆಡಳಿತ ಪಕ್ಷ ಜವಾಬ್ದಾರಿ ಅದು ಸದನವನ್ನು ಸುಗಮವಾಗಿ ನಡೆಸುವಂಥದ್ದು. ವಿರೋಧ ಪಕ್ಷದವ್ರು ವಿರೋಧ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಆದರೆ ಅದನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರಿಯಾಗಿ ಸದನ ನಡೆಸಬೇಕಾಗಿರುವಂಥ ಜವಾಬ್ದಾರಿ ಆಡಳಿತ ಪಕ್ಷದ್ದು. ಇದನ್ನು ಆಡಳಿತ ಪಕ್ಷದ ಸದಸ್ಯರು ಕೂಡ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ನನ್ನ ಪ್ರಕಾರ ಇದು ಉಪಯುಕ್ತವಾದಂತಹ ವಿಡಿಯೋ ಮತ್ತು ಒಂದು ವಿಷಯಾಧಾರಿತವಾದಂತಹ ವಿಡಿಯೋ. ಹಾಗಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಜೊತೆಗೆ ವಾರ್ತಾ ಭಾರತಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.